ನಮ್ಮಲ್ಲಿರುವಂಥ ಅಹಂಕಾರ ಹೋಗ್ಬೇಕು. ನಮಗೆ ಹಾಲು ಸಿಗಬೇಕಾಗಿತ್ತಂದ್ರೆ ನಾವು ಕರು ಆಗಬೇಕೋ ಬೇಡ್ರಿ? ನಾವು ಹಾಲು ಸಿಗಬೇಕಾಗಿತ್ತಂದ್ರೆ ನಾವು ದೊಡ್ಡವ್ರು ಸಣ್ಣವ್ರು ಮರೆತ ಆಕಳು ಕಾಲಾಗ ಹಾಕೊಂಡೋದು ನಮ್ಮದು ಎಮ್ಮೆ ಡಿಗ್ರಿ ಆಗ್ಯದ, ಎಮ್ಮೆ ನಾವೆಲ್ಲಿ ಎಮ್ಮೆ ಅದೆಲ್ಲಿ, ನಾವು ಎಮ್ಮೆ ಕಾಲ ಕುಂಡಂಗಿಲ್ಲ, ಹಾಲು ಸಿಗಂಗಿಲ್ಲ. ಮತ್ತು ಎಲ್ಲಿ ಕುಂಡವ್ರ? ಡುಬ್ಬಿನ ಮ್ಯಾಗ ಕುಂಡವ್ರ, ಹಾಲು ಹಿಂಡವ್ರ ಹೆಂಗ? ನಿಮ್ಮ ಕೊಡ ಬಂಗಾರದಿರಲಿ, ನಿಮ್ಮ ಕೊಡ ಹಿತ್ತಾಳಿದಿರಲಿ, ನಿಮ್ಮ ಕೊಡ ಮಣ್ಣಿಂದಿರಲಿ, ಕೊಡ ತುಂಬಬೇಕಾದ್ರೆ ನಳದ ಕೆಳಗೆ ಇಡಬೇಕಾಗ್ತತಿ. ನಳದ ಕೆಳಗೆ ಪ್ಲಾಸ್ಟಿಕ್ ನಳ ಐತ್ರಿ, ಬಂಗಾರ ಕೊಡ ಅಪಮಾನ ಆಗಂಗಿಲ್ಲೇನ? ಮತ್ತೆ ಎಲ್ಲಿಡವ್ರು? ನಾವು ನಳದ ಮ್ಯಾಗ ಇಡವ್ರ, ಕೊಡ ತುಂಬಂಗಿಲ್ಲ. ನಳದ ತೆಳಗ ಇರ್ಬೇಕು. ನಳ ಅಂದ್ರೆ ಗೊತ್ತತ್ಲೆ? ನೀವೆಲ್ಲರೂ ಅರಿವೇದ ಹೊಲಿತಿದ್ರೆ ಹಳೆ ಕಾಲದ ಈ ಸೀರೆ ಹರಿದ್ರೆ, ಶರ್ಟ್ ಹರಿದ್ರೆ, ಬನೇನು ಹರಿದ್ರೆ ನಮ್ಮ ಅವುಗಳು ಸೂಜಿ ಒಳಗೆ ದಾರ ಪೋಣಿಸಿ ನಮ್ಮ ತಾಯಿಗಳೆಲ್ಲ ಹೊಲಿತಿದ್ರು. ಹೌದಿಲ್ರಿ? ಹೊಲಿತಿದ್ರು. ಅದನ್ನು ಹೊಲೆ ಹೊತ್ನ್ಯಾಗ ದಾರ ಪೋಣಿಸಿ ಆ ದಾರಕ್ಕೆ ಹಿಂದೊಂದು ಗಂಟು ಹೊಡಿತಿದ್ರು. ಬಂಗಾರ ಅಂತ ದಾರ, ಬಂಗಾರ ಅಂತ ಸೂಜಿ, ಹಿಂದೆ ಗಂಟು ಯಾಕೆ ಹೊಡಿತೀರ ಅನ್ನಕ್ಕೆ ಹೋಗ್ಬೇಡ್ರಿ. ಅದನ್ನು ಯಾಕೆ ಹೊಡಿತೀರಂದ್ರೆ ಮುಂದೆ ಹೊಲಿಗೆ ಒಂದು ಮೊಳ ಹೊಲಿಗೆನ ಹೊಲಿದ್ರು ಸಹಿತ, ಎಷ್ಟು ಜೋರ್ಲೆ ಜಗ್ಗಿರು ಸಹಿತ ಹೊಲಿಗೆಯಾಗಿಂದ ದಾರ ಪಾರಾಗಿ ಮತ್ತು ಅದು ಹಂಗೆ ಉಳಿಬಾರದು. ಮುಂದಿನ ಹೊಲಿಗೆಲ್ಲ ಗಚ್ಚಿ ಕುಂಡಬೇಕಾಗಿತ್ತಂದ್ರೆ ಹಿಂದೊಂದು ಗಂಟ ಗಟ್ಟಿರ್ಬೇಕತ್ತ. ಹಂಗೆ ನೀವು ರಾಮಕೃಷ್ಣ ಹರಿ ಅನ್ರಿ, ಓಂ ನಮ ಶಿವಾಯ ಅನ್ರಿ, ಮತ್ತೇನನ್ರಿ, ಇವತ್ತಿರಿ ಹಚ್ಕೋರಿ, ಭಂಡಾರಿ ಹಚ್ಕೋರಿ, ಗಂಧ, ನೀವು ಯಾವ ದೇವ್ರಿಗೆ ಹೋಗಿ ಭಕ್ತಿ ನಿಮ್ದು ಎಲ್ಲಿ ಪ್ರೀತಿ ಐತೆ ಅಲ್ಲಿ ಮಾಡಿರಿ. ಆದರೆ ದೇವ್ರ ಮ್ಯಾಗ ಪಕ್ಕ ಹಿಂದೆ ಗಂಟು ಹೊಡೆದಂಗೆ ನಮ್ಮ ಮನುಷ್ಯನಾಗ ಶ್ರದ್ಧಾ ವಿಶ್ವಾಸ ಅನ್ನೋಂಥದ್ದು ಇತ್ತಂದ್ರೆ ನೀವು ಎಷ್ಟು ಶಿವ ಶಿವ ಅಂತಿರಲ್ಲ ಅದೆಲ್ಲ ಹೊಲಿಗೆ ಕುಂಡ್ತದೆ. ಒಂದು ಸುಂದರ ಹೊಲಿಗೆ ತಯಾರಾದಂಗೆ ಒಂದು ಸುಂದರವಾದಂಥ ಭಕ್ತಿ ತಯಾರಾಗ್ತದೆ. ಭಕ್ತಿ ಏನ? ಶ್ರದ್ಧೆ. ಏನಂತಾರೆ ಅವರು? ನಮ್ಮಲ್ಲಿ ಶ್ರದ್ಧೆ ಬೇಕಂತ. ಏನು ಬೇಕ್ರಿ? ಒಬ್ರು ಯಾರೋ ನೀರು ಕೇಳಕ್ಕೆ ಹೋದ್ರತ್, ನಾನೆಲ್ಲರೂ ಕೇಳಿರಿ. ಮತ್ತು ಗಾಡ್ಯಾಗ ಬಾಟ್ಲ್ಯಾಗ ಅದಾವ ಒಟ್ಟು, ನಾನು ನೀರು ಹೇಳವಲ್ಲ. 3 ಬಾಟ್ಲಿ ಅದಾವ್ರಿ, 1-2 ನಮ್ಮ ಗೌಡ್ರದ್ದು. ಒಬ್ರು ಯಾರೋ ಬೋರ್ ಹೊಡ್ಸವ್ರು ಇದ್ರತ್ರಿ, ನೀರು ಕೇಳಕ್ಕೆ ಹೋದ್ರತ್. ಅವ್ರು ಇಂಥವ್ರೊಬ್ರು ಪಾಪ ಯಾರೋ ಇದ್ರೆ ಬನ್ನಿ ಗಿಡ, ಹಳ್ಳದ ಮೂಲಿ, ಈಶಾನ್ಯಕ್ಕೆ ಹೊಡಿಪ, ಒಂದು ಬಾವಿ ಹೊಡಿ ಅಂದ್ರೆ ಅವ್ರು 10 ಫುಟ್ ಹೊಡೆದಿವಿ. ಏಟ್ರಿ ಬಾವಿ 10 ಫುಟ್ ಹೊಡೆದ. ಅವಂಗೆ ಯಾರೋ ಹೇಳ್ರಿ, ಅವನೇನು ಮಾಡ್ತಿ? ಸಂಕೇಶ್ವರದಾಗ ಹೋಗಿ ಭಾರಿ ಹೇಳ್ತಾನೆ, ಪಕ್ಕ ನೀರು ಬೀಳಬೇಕಂದ್ರೆ ಇದನ್ನು 10 ಫುಟ್ ಬಿಟ್ಟ. ಹ್ಞೂ ಅನ್ರಲೆ. ಅವ್ರ ಕಡೆ ಹೋಗಿ ಅಲ್ಲೊಂದು 500 ರೂಪಾಯಿ ತುಂಬಿ ಮಾಡಿ ಅವ್ರು ಲಿಂಬಿಕಾಯಿ ಕೊಟ್ಟ, ಇಳಿಸಿ 3 ಕಡೆ 3 ಹೋಳು ಮಾಡಿ ಹೋಗದ, ಅಲ್ಲೊಂದು ಅಡ್ಡ, ಅದೊಂದು 10 ಫುಟ್ ಆಯ್ತು. ಇವೆಲ್ಲ ಭಾಳ ಸಾದಾಬಾದ, ಏನು ಪ್ರಶ್ನೆನಿಲ್ಲ. ಮಹಾರಾಷ್ಟ್ರದಾಗ ಒಬ್ಬದಾನು, ಅವ್ಗೆ ನೀರು ಕಾಣ್ತ, ನಮ್ಮ ಡುಬ್ಬ ನಮ್ಗೆ ಕಾಣಲಿಲ್ಲ, ಮಣ್ಣದು ಏನು ಕಾಣ್ತೈತಿ? ಖರೆ ತಿನ್ನೋದ ಮತ್ತು ನೀರು ತಂದು ತೋರಿಸೇ ಹೊಡಿದು ಬೋರ. ಇವ ಒಂದು ವರ್ಷದಾಗ 7-8 ಎಕರೆದಾಗ ಒಂದು 30 ತೆಗ್ಗ ಹೊಡೆದಿದ್ದವು. ಏನು ಹೊಡೆದಿದ್ದ? ಅಲ್ಲೊಂದು ಕೇಳ್ಕೊಂಡು ಬರವ 10 ಫುಟ್ ಹೊಡ್ಯಾವ. ಅವ್ರು ಭಾರಿ ಅಂದ್ಕೊಳ್ಳಿ ಇದನ್ನು ಬಿಡವ, ಅಲ್ಲೊಂದು ಕೇಳ್ಕೊಂಬರವ, ಮತ್ತೊಂದು 10 ಎಕರೆದಾಗ 30 ತೆಗ್ಗ, ಅದು ನೀರು ಬೀಳಲಿಲ್ಲ. ಏನಾಯ್ತು ರೀ? 30 ತೆಗ್ಗ. ಅದು ಒಂದ್ರ ಮ್ಯಾಗೂ ಪಕ್ಕಾ ವಿಶ್ವಾಸ ಇಡ್ಲಾರ್ದ 10 ಫುಟ್ ತೆಗ್ಗ ಹೊಡ್ಕೊತ ಬಾವಿ ತೋಟ ತುಂಬ ತೆಗ್ಗ ಹೊಡ್ಕೊತ ಹೋದ್ರೆ ನೀರದು ಏನ್ರಿ ಹತ್ತವನು? ಅದೆಂದೂ ಸಾಧ್ಯ ಇಲ್ಲ. ನಿಮಗೊಂದು ಮಾತು ಕೇಳ್ತೀನಿ, 10 ಫುಟದು 30 ತೆಗ್ಗ ಹೊಡಿಕ್ಕಿಂತನೂ ಚಲೋ ಒಂದು ಮೂಲ್ಯಾಗ ಹಳ್ಳ ದಾಂಡಿಗೆ ಒಂದು ಜಾಗದಾಗ ಒಂದು 50-70 ಫೂಟ್ ತನಕ ಹೊಡೆದ್ರೆ ಬರ್ತಿದ್ದಿಲ್ಲ ಕಲ್ಲಾಗಿನ ನೀರ. ಇಡೀ ಹೊಲ ತುಂಬ ತೆಗ್ಗನ ಹೊಡ್ಕೋತ ಹೋದ, ಒಂದಕ್ಕೂ ನೀರು ಹತ್ತಲಿಲ್ಲ. ಒಂದು ತೊಡೆ ದಿನ ಭುವನೇಶ್ವರಿ ಆಯ್ತು, ಒಂದು ತೊಡೆ ದಿನ ಬಾಗಮ್ ಆಯ್ತು, ಒಂದು ಚಿಂಚಲಿ ಮಾಯಕಾತು. ಒಟ್ಟು ಅವ ಹೊಲ ತುಂಬ ತೆಗ್ಗ ಹೊಡೆದ, ಒಂದು ಬಾವಿ ಆಳವಾಗಿ ಹೊಡಿಲಿಲ್ಲ. ನಾವು ಒಂದೂ ಪಕ್ಕ ಹಿಡಿಲಿಲ್ಲ, ಸಣ್ಣಂಗೆ ಮಾಡ್ಕೋತ ಬಂದೀವಲ್ಲ. ಇದು ಭಾಳ ವಿಚಿತ್ರ. ಅದು ಅಂದ್ರೆ ನನಗನ್ನೋದು ಹಿಂದೂ ಧರ್ಮದಾಗ ಇದ್ದವ್ರು ನಾವು
ಯಾರು ದೇವರೆಲ್ಲ ದೇವತೆಗಳು ಭಕ್ತಿ ಮಾಡಬಾರ್ದಂತಲ್ಲ. ನಾ ಹೇಳೋದು ಗೊತ್ತಾತ್ರಿ? ದೇವತೆಗಳ ಭಕ್ತಿ ಬಾಗಾಮ ಹೋಗಬಾರ್ದಂತಲ್ಲ, ಭುವನೇಶ್ವರಿಗೆ ಹೋಗಬಾರ್ದಂತಲ್ಲ, ಎಲ್ಲಮ್ಮ ಹೋಗಬಾರ್ದಂತಲ್ಲ, ಬಸವಣ್ಣಗೆ ಹೋಗ್ಬಾರ್ದು, ಎಲ್ಲ ಕಡೆ ಹೋಗ್ಬೇಕ್ರಿ. ಆದ್ರೆ ನಮ್ಮ ಗುರುಗಳು ಒಂದು ಏನು ಕೊಟ್ಟಾರಲ್ಲ, ಅದನ್ನು ಗಂಟು ಹೊಡೆದು ಅದರೊಳಗೆ ನಾವು ನಿರಂತರ ಮಾಡಬೇಕು. ಇವೆಲ್ಲ ಗುರು ಕೊಟ್ಟನಲ್ಲ ಅದರೊಳಗೆ ಐತಿ ಅಂತಂದ್ರೆ 12 ಜ್ಯೋತಿರ್ಲಿಂಗ ಎಲ್ಲ ದೇವ್ರ ಕೈಯಾಗ ಹಿಡಿದ ಲಿಂಗದೊಳಗೆ ಕಾಣ್ತಾನ ಜೀವನದಲ್ಲಿ. ನಮ್ಮದು ಹಂಗೆ ಆಗಂಗಿಲ್ಲ. ಭಾಳ ಮಂದಿ ನಾ ಹೇಳೋದು ಗೊತ್ತಾತ್ರಿ ಅವ ಮಾಡಬಾರ್ದಂತಲ್ಲ. ಈಗ ನಿಮ್ಗೆ ತಿಳಿಯಂಗೆ ನಾನು ಹೇಳ್ತೀನಿ, ಹೆಣ್ಮಕ್ಳು ಕೊಳ್ಳಾಗಿವ್ ನೆಟ್ಟಿರ್ತಾವೆ, ಏನಂತೀರ ಆಭರಣ ಅಂತೀರೇನು? ಹೆಣ್ಮಕ್ಳು ಕೊಳ್ಳಾಗಿವ್ ನೆಟ್ಟಿರ್ತಾವೆ, ಹೇಳ್ರಿ ನೋಡಿ ಎಟ್ಟಿರ್ತಾವ? ಅದೇನು ಒಂದನೇ ಎರಡು ಅದನ್ನು ಲೆಕ್ಕ ಮಾಡೋಕೆ ಬರೋಂಗಿಲ್ಲ. ಹೆಣ್ಮಕ್ಳು ಕೊಳ್ಳನೂ ಅಟ್ಟಿರ್ತಾವೆ. ಈ ನಮ್ಮ ಗನಸು ಮಕ್ಕಳ ಇವರೇನೋ ಬಹುರ್ಮಾಳ ಟಿಕ್ಕಿ ಸರ ಗಂಟನ ಹಾಕೋತಾರೆ. ನಮ್ಮ ಮಂದಿ ಒಟ್ಟ ಇಲ್ಲ. ನಮ್ಮ ಮಂದಿವು ಭಾಳ ಅದ್ರ, ಒಂದು 2-3 ರೀ. ಯಾವ್ಯಾವ ಹೇಳ್ರಿ? ಒಂದು ಉಂಗುರನ್ರಿ, ಒಂದು ಉಂಗುರ ರೀ, ಒಂದು ಕೊಳ್ಳನ ಚೈನ. ಇದನ್ನು ಬಿಟ್ಟು ಏನು ಭಾಳ ಅದಾವನ್? ಭಾಳ ಇಲ್ಲ. ನಿಮ್ಮ ಏಟು ಅದಾವ ಹೇಳ್ರವ? ಲೆಕ್ಕಿಲ್ಲದಂಗೆ ಅದಾವು ನೋಡ್ರಿ. ಹೇಳ್ತಾರೆ ಅವ್ರದವ್ರು ಹೇಳ್ತಾರೆ, ಮಜಾ ಅದು. ಈಗಿನ ಚಲೋ ನಮ್ಮ ಆಯಿಗಳಿದ್ದು ನೋಡಿ ಕಿವಿಯೆಲ್ಲ ಚಾನಿಗೆ ತೂತರಿ. ಒಟ್ಟು ಇಲ್ಲಿ ಹಿಡ್ಕೊಂತಿದೆಲ್ಲ ಹಿಂಗೆ ರೀ, ಮುಗಿನ್ಯಾಗ ಒಂದು, ಕೊಳ್ಳಾಗ ಒಂದು, ಎಲ್ಲಿ ಬೆಲ್ಟಿಗೆ ಬಂದಾವು. ಪಟ್ಟಿದ್ದು ಮೊದಲು ಬಂಗಾರದ ಬೆಳ್ಳಿ ಪಟ್ಟಿದ್ದು ನಮ್ಮ ಆಯಿಗಳದೆಲ್ಲ ಹಂಗಿತ್ತು, ನಿಮ್ಗೆ ಗೊತ್ತಿಲ್ಲ. ಗನಸು ಮಕ್ಕಳು ಎಟ್ಟಂದ್ರೆ ಪಾಪ ಏನೂ ಇರಂಗಿಲ್ಲ. ಒಂದು ಕೊಳ್ಳಾನ್ ಚೈನ್ ರೀ, ಒಂದು ಉಂಗುರ, ಇದನ್ನು ಬಿಟ್ಟು ಮತ್ತೆ ಮೂಗು ಚುಚ್ಕೋತಾವ ತೀರ ಗನಸು ಮಕ್ಕಳು ಇಲ್ಲ. ಹೆಚ್ಚು ಯಾರು ರೀ ಅಂದ್ರೆ ಹೆಣ್ಣುಮಕ್ಕಳು. ಗನಸು ಮಕ್ಕಳು ನಿಮ್ಮೊಂದು ಮಾತು ಕೇಳ್ತಾನೆ ಅಂದ್ರೆ ಗುರುಭಕ್ತಿ, ಗುರು ಕೊಟ್ಟಂಥ ಸಂಸ್ಕಾರ ಐತೆಲ್ಲ ಅದರೊಳಗೆ ನಾವು ಏಕನಿಷ್ಠರು ಇರಬೇಕು. ನಾವು ಹಿಂದೂ ಧರ್ಮದ ಯಾವ ದೇವಸ್ಥಾನ ಗುಡಿಗೆ ಹೋಗಬೇಡ್ರಿ, ಅದರಾಗೇನು ಇದ್ರಾಗೇನು ಕಲ್ಲೇನು ಮಣ್ಣು ಅನ್ನಂಗಿಲ್ಲ. ಅದು ನಿಮ್ಮ ಕೊಳ್ಳಾಗ ಇಟ್ಟಿರ್ತಾವಂದ್ರೆ ಅನುಕೂಲ ಇದ್ದವ್ರು 100 ಗಟ್ಟಲೆ ಬಂಗಾರ ಅಲಂಕಾರಗಳಿರ್ತಾವೆ, 100 ಗಟ್ಟಲೆ ಆಭರಣಗಳಿರ್ತಾವೆ. ಅವು ಎಲ್ಲದರ ಮಧ್ಯದಲ್ಲಿ ಒಂದು ಇರ್ತೈತಿ ಮುಖ್ಯವಾದದ್ದು. ಯಾವುದು? ತಾಳಿ. ಏನಂತಾರೆ ಅದಕ್ಕೆ? ಮಂಗಲಸೂತ್ರ. ಏನಂತಾರೆ? ತಾಳಿ. ಯಾವತ್ತು ತಾಳಿ ಎಷ್ಟು ತೊಲಿದೈತಿ ಯಾರು ಕೇಳ್ಯಾರ? 4 ಕರಿಮನಿ, 1-2 ಹುಟ್ಟ, 2 ಗುಂಡ ಅಟ್ಟ ಇದ್ರು ಸಹಿತ, 1 ಕಿಲೋ ಬಂಗಾರ ನೀವು ಹಾಕೊಂಡ್ರು ಸಹಿತ ತಾಳಿ ಕೂಡ ಆಕೆಗೇನು, ಆ ತಾಳಿ ಅನ್ನೋದಕ್ಕೆ ಏನೊಂದು ಮರ್ಯಾದೆ ಅಥವಾ ಮುತ್ತೈತನ ಐತೆಲ್ಲ 1000 ತೊಲೆ ಬಂಗಾರದೊಳಗಿಲ್ಲ. ಹಂಗೆ ನಾವು ಮನೆ ದೇವ್ರು ಹೋಗಬಾರ್ದಂತಲ್ಲ, ಯಾವ ಮಾಡಬಾರ್ದಂತಲ್ಲ. ನಾವು ಮಾಡುವಂಥ ದೇವತಾ ಭಕ್ತಿ ಇರ್ತೈತಿ, ಅದ್ರಾಗ ಮೂಢನಂಬಿಕೆ ಇರಬಾರ್ದು. ಅದು ಕುರಿ ಕೋಳಿ ಕೇಳಬಾರ್ದು 1, ಅದು ಮೇಯಾಗ ತುಂಬಬಾರ್ದು 2 ಅಲ್ಲ. ಅವೆಲ್ಲನೂ ಯಾವ್ದ್ರಾಗ ಕಾಣಬೇಕು? ನಮ್ಮ ಗುರು ಲಿಂಗ ಕೊಟ್ಟನಲ್ಲ, ಈ ಲಿಂಗದೊಳಗೆ ಜಗತ್ತೆಲ್ಲ ಐತೆ ಅಂತ ಅವತ್ತಿಗೆ ನಾವು ಕೈ ಮುಗುತ್ನ್ಯಾಗ ಸಹಿತ, ಆ ದೇವ್ರ ಗುಡಿಯಾಗ ಸಹಿತ ಅದಕ್ಕೆ ಕಣ್ಣು ಮುಂದೆ ನೋಡೋತ್ನ್ಯಾಗ ಅದರಾಗೂ ನಾವು ಗುರು ಕೊಟ್ಟಂಥ ಲಿಂಗ ಅದೇ ಶಿವ ಅಂತ ನೋಡ್ರೆ, ಎತ್ತೆತ್ತ ನೋಡಿದತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ. ದೊಡ್ಡ ಹೃದಯದವರು ಅದಾರ ಇಲ್ಲಿ. ಅವರೆಲ್ಲರ ಪ್ರೀತಿ, ಅವ್ರ ದರ್ಶನಕ್ಕೆ ನಾನು ಕರ್ಕೊಂಡು ಬಂತು ಅಂತ ನಾನು ಭಾವಿಸಿದ್ದೀನಿ. ಅದರ ಜೊತೆಗೆ ಎಷ್ಟೇ ಜನ ಬರಲಿ, ನನ್ನ ದೇವರಂದ್ರೆ ರೈತರು. ಅವನು ಭಾರತದ ಭಾಗ್ಯ ವಿಧಾತ. ನಮ್ಮ ರಾಷ್ಟ್ರಗೀತೆಯೊಳಗೆ ಯಾರನ್ನೋ ರಾಷ್ಟ್ರವೇ ಭಾಗ್ಯ ವಿಧಾತ ಅಂತ ಕರೆದಾರ. ನಿಜವಾಗಿ ಈ ದೇಶದ ಭಾಗ್ಯ ವಿಧಾತ ಯಾರು ಇದ್ರೆ ನಮ್ಮ ರೈತರು. ಕೃಷಿ ಕ್ಷೇತ್ರ ಸಂಕ್ರಮಣ ಸ್ಥಿತಿಯಿಂದ ಸಾಗ್ತಾ ಇದೆ. 6,40,000 ಹಳ್ಳಿಗಳು ನಮ್ಮ ದೇಶದಾಗಿದ್ದಾಗ, ಗ್ರಾಮೀಣ ಭಾಗದಲ್ಲಿ ಇರುವಂತ ಯುವಕರ ಸಂಖ್ಯೆ ಮಾತ್ರ ಕೇವಲ 42%.
ಈಗಾಗಲೇ 58% ಯುವಕರು ಊರು ಬಿಟ್ಟು ಹೋಗ್ಬಿಟ್ಟಾರೆ. ಶಹರದಲ್ಲಿರುವಂಥ ಯುವಕರು 58%, ಗ್ರಾಮೀಣ ಭಾಗದಲ್ಲಿರುವಂಥ ಯುವಕರು 42%. ಅವರು ಇಚ್ಛೆ ಪಟ್ಟದಾರಂತಲ್ಲ, ಅವಕಾಶಕ್ಕರು ಅವರು ಜಾಗ ಬಿಡೋರು ಅದಾರ. ಅವ್ರೇನು ಬಹಳ ಪ್ರೀತಿಯಿಂದ ಊರಾಗ ಅದಾರಂತಿಲ್ಲ. ಅವ್ರು ಇರ್ಬೇಕಂದ್ರು ಅವ್ರ ಮನೆಯವರು ಅವ್ರನ್ನ ಇಟ್ಕೊಳಕ್ ತಯಾರಿಲ್ಲ. ಕಾಂತಿಕೆ ಇದು ನಮ್ಮ ರೈತರಿಗೆ. ಯಾರ ಮನೆಯೊಳಗೆ 20 ಮಂದಿ ಕೆಲಸ ಕೊಡೋ ಸಾಮರ್ಥ್ಯ ಐತಿ, ಅವ್ ಹೋಗಿ ಬೆಂಗಳೂರಾಗ ವಾಚ್ಮನ್ ಆಗಿರ್ಬೇಕಾಕತಿ, ಹೆಣ್ಣು ಕೊಡೋಲ್ರಿ ಅಂತ ತಿಳ್ಕೊಂಡು. ಈ ಪರಿಸ್ಥಿತಿ ತಂದವ್ರು ಯಾರು ಶಹರದವ್ರಲ್ಲ, ನಾವ ಹಳ್ಳಿ ರೈತರು. ನಾವೇನು ಭಾಳ ಚಂದ ಸಂಸಾರ ಮಾಡಂಗಿಲ್ಲ ಅಂತಿಲ್ಲ, ನಮ್ದು ಭಾಳ ಚಲೋ ಐತಿ. ಊರಾಗ ಒಳ್ಳೆ ಗಾಳಿ ಐತಿ, ಒಳ್ಳೆ ನೀರು, ಒಳ್ಳೆ ಜನ ಅದಾರ, ಒಳ್ಳೆ ಸಂಬಂಧಗಳದಾವು, ಒಳ್ಳೆ ನಿಸರ್ಗ ಐತಿ. ಎತ್ತ ನೋಡಿದ್ರತ್ತೆಲ್ಲ ಹಸಿರ ಕಾಣ್ತೈತಿ. ಇಂಥದ್ರಾಗ ಇರೋದು ಬಿಟ್ಟು ಏನೂ ಮಾಡ್ದೆ ಸುಮ್ಮನೆ ಹಂಗ ಮನ್ಯಾಗ ಕುಂತರು ಸಹಿತ 18 ಸಿಗರೇಟ್ ಸೇದಷ್ಟು ಪರಿಣಾಮ ಯಾವ ಗಾಳಿಯಿಂದ ಆಕೈತೆ ಆ ಗಾಳಿ ಖರೀದಿ ಮಾಡಕ್ ಹೊಂಟೈತಿ ಮಂದಿ ಬೆಂಗಳೂರಾಗ. ಇವ ಏನೂ ಸಿಗರೇಟ್ ಸೇರ್ಲಿಲ್ಲ ಅಂದ್ರು 18 ಸಿಗರೇಟ್ ಸೇದಷ್ಟು ಇವನ್ ಶರೀರದ ಮ್ಯಾಗ ಆ ಹವೆ ಪರಿಣಾಮ ಆಗ್ತದ. ಕುಡ್ಯಾಕ ಚಲೋ ನೀರಿಲ್ಲ, ಇರಾಕ್ ಚಲೋ ಮನಿ ಇಲ್ಲ. ಏನ್ ಮನಿ ರೀ, 2 ಕೋಲ್ ಇರ್ತಾವ, ಅದ್ರಾಗ ಸಾಮಾನು ಸರಿಸೋದು, ಅಡಿಗೆ ಮಾಡೋದು, ಸಾಮಾನು ಸರಿಸೋದು, ಮಕ್ಕಳೋದು, ಎಲ್ಲನೂ ಅದ್ರಾಗ. ನಾವಂತೀವಿ ಏನೇ ಭಾಳ ದೊಡ್ಡ ದೊಡ್ಡ ಕನಸು ಕಟ್ಕೊಂಡಿವಿ ಅಂತ, ಏನೂ ಇರೋದಿಲ್ಲ. ಆದ್ರೆ ಹಳ್ಳಿ ರೈತ ಅವನ ಬಗ್ಗೆ ಅವ ಬಹಳ ತಪ್ಪು ತಿಳ್ಕೊಂಡಾನ. ಯಾಕೆ ಹಿಂಗಾಯ್ತು ಅಂತಂದ್ರೆ ಒಟ್ಟು ವಾತಾವರಣ ನಿರ್ಮಾಣ ಆಯ್ತು. ಅವ ಮಾಡೋ ಸಂಸಾರ ಎಲ್ಲ ಮನಿಗಿಲ್ಲ, ಅವ ಮಾಡೋ ಸಂಸಾರ ಎಲ್ಲ ಮಾರ್ಕೆಟ್ಗಾಗಿ. ಗೊಬ್ಬರದವ್ರಿಗೆ, ಔಷಧದವ್ರಿಗೆ, ಪೆಟ್ರೋಲ್ದವ್ರಿಗೆ, ಗಾಡಿಯವ್ರಿಗೆ, ಬ್ಯಾಂಕಿನವ್ರಿಗೆ. ಏನಾರ ಸಾಯೋದು ಬಂತಂದ್ರೆ ವಿಷ ಸಹಿತ ಮಾರ್ಕೆಟ್ನಿಂದನ ತರ್ಬೇಕ್ರಿ, ಅದು ಸಿಗುದಿಲ್ಲ ಊರಾಗ. ಇವು ನಮ್ಮ ಊರುಗಳ ಸ್ಥಿತಿ. ನಮ್ಮೂರಾಗ ಏನ್ ಇರ್ತಿದ್ದಿಲ್ಲ ಅಂತೀರಿ, ಮನಿ ಕಟ್ಟಬೇಕಾದ್ರೆ ಒಂದು ಸಾಮಾನು ಹೊರಗಿಂದ ತರ್ತಿದ್ದಿಲ್ಲ ನಾವು. ಅಷ್ಟೆಲ್ಲ ಸಾಮಾನು ನಮ್ಮ ಊರಾಗ ತಯಾರಾಕಿದ್ದು. ಬೆಳಗಿಂದ ನಾಷ್ಟ ಮಾಡೋದು ಹಿಡ್ಕೊಂಡು ರಾತ್ರಿ ಮಲ್ಕೊಳ್ಳೋ ತನ ಎಷ್ಟು ಪದಾರ್ಥ ಬೇಕಾಕ್ಕವು ಎಲ್ಲ ಊರಾಗ ಸಿಗ್ತಿತ್ತು. ಹೊಲ ಎಷ್ಟು ಚಂದಿದ್ದು, ಗಾದಿ ಮ್ಯಾಗ ಅಡ್ಡಾಡ್ದಂಗ ಆಕಿತ್ತು. ಹೆಂಗ್ಯಾಕಿರೋಲ್ದಕ್ಕ ಹೊಲ್ದಾಗ ಹೋದ್ರ ಸಮಾಧಾನ ಅನ್ನಿಸ್ತಿತ್ತು. ಈಗ ಹೊಲ್ದಾಗ ಹೋದ್ರೆ ಸಮಾಧಾನನ ಅನ್ಸೋಲ್ದ ರೈತಗೆ. ಯಾಕಂದ್ರೆ ಅವನ ಲಕ್ಷ ಅವನ್ ಹೊಲದಕ್ಕಿಂತ ಮಗ್ಗಲ್ ಹೊಲ್ದವನ ಮ್ಯಾಗ ಹೆಚ್ಚ. ನಂದು ಎಷ್ಟು ಕ್ವಿಂಟಲ್ ಆಯ್ತು, ಅವನದು ಎಷ್ಟು ಕ್ವಿಂಟಲ್ ಆಯ್ತು. ನಂದು ಬೇಕಾದಂಗೆ 40 ಕ್ವಿಂಟಲ್ ಆಗೈತಿ, ಅವನ್ 41 ಯಾಕೆ ಆತು, ಇದ ದುಃಖ ಇವ್ಗ. ಅವನಕ್ಕಿಂತ ಒಂದು ಕಡಿಮೆ ಯಾಕಾತ್ ನನಗ. लोग अपने दुख से दुखी नहीं है, दूसरों के सुख से दुखी है. ಜನ ತಮ್ಮ ದುಃಖದಿಂದ ದುಃಖಿ ಆಗಿಲ್ಲ, ಮತ್ತೊಬ್ಬರ ಸುಖದಿಂದ ಇವರಿಗೆ ದುಃಖ ಹೆಚ್ಚಾಗತ್ತೈತೆ. ಈ ಮಾನಸಿಕತೆಯನ್ನ ನಮ್ಮ ರೈತರು ಎಂದೂ ತಾಳಿದ್ದಿಲ್ಲ. ಹಿಂದೂ ದೇವ್ರು ಯಾರಿಗೆ ಏನು ಕೊಡ್ಬೇಕು ಕೊಟ್ಟಾನ, ಸಾಕು ಹೋಗಂತಿದ್ದ. ಕೊಟ್ಟದ್ ರಗಡಾತ್ ನನ್ನ ಮನಿಗಂತಿದ್ದ. ಇದ್ರಾಗ ನಾ ಎಲ್ಲರನ್ನೂ ಸಾಕ್ತೀನಿ ಅಂತಿದ್ದ. ತನ್ನ ಪರಿವಾರ ಸಾಕ್ತಿದ್ದ, ಹೆಂಡ್ರ ಮಕ್ಕಳನ್ನ ಕಾಪಾಡ್ತಿದ್ದ, ದನಗಳನ್ನ ಮನ್ಯಾಗ ಸಾಕ್ತಿದ್ದ. ದನಗಳು ಅದ್ರ ಕೂಡ ಪಶು ಪಕ್ಷಿ ಕೀಟ ಪತಂಗಗಳನ್ನು ಸಾಕ್ತಿದ್ದ. ಅಂಥ ಸಾಮರ್ಥ್ಯದ ಮನುಷ್ಯ ಎಷ್ಟು ಕೊಟ್ಟರು ಸಹಿತ ಸಾಕನ್ಲಾರ್ದಷ್ಟು ಒಬ್ಬ ದೊಡ್ಡ ಭಿಕಾರಿಯಂತೆ ವರ್ತಿಸೋದನ್ನ ನೋಡಿದ್ರ ಆಶ್ಚರ್ಯ ಅನ್ನಿಸ್ತ. ತಾವು ವಿಚಾರ ಮಾಡ್ರಿ, 50 ವರ್ಷದ ಹಿಂದ 12 ತಿಂಗಳು ಯಾವ ಹಣ್ಣು ತಿಂತಿದ್ದಿಲ್ಲ ನಾವು.
12 ತಿಂಗಳ ಈಗೆಲ್ಲ ಹಣ್ಣು ತಿಂತೀವಿ, ಸಮಾಧಾನ ಐತೆ ಅಂತೀರಿ? ಏನು ಶಹರಕ್ಕೆ ಹೋದ್ರೆ ಹೋಟೆಲ್ದಾಗ ಚಹಾ ಕುಡಿದು ಬರೋದು ಕಷ್ಟ ಇತ್ತು. ಈಗ ಹಗಲು ರಾತ್ರಿ ಚಹಾದ ಅಂಗಡಿಯಾಗ ಇರ್ತೀವಿ, ಆದರೂ ಸಮಾಧಾನ ಇಲ್ಲ. ಊರಾಗರ ಏನು ತಣ್ಣಗೈತೆ ಅಂತೀರಿ? ನಮ್ಮ ಮೊನ್ನೊಂದು ಊರಾಗ ಹೋಗಿದ್ದೆ 2-3 ದಿವಸದಿಂದ. 10,000 ಜನಸಂಖ್ಯೆ ಊರ್ದು, ಕೃಷ್ಣಾ ನದಿ ದಂಡಿ ಮ್ಯಾಗ, ದತ್ವಾಡ್ ಅಂತ ಊರ. 10,000 ಜನಸಂಖ್ಯೆ. ಪರ್ಮಿಟ್ ಬೀರ್ ಬಾರ್ ಎಷ್ಟು ಇರ್ಬೇಕ್ರ ಊರಾಗ? 16. ನಾ ಬೀರ್ ಬಾರ್ ನೋಡಿ ನನಗೆ ಆಶ್ಚರ್ಯ ಆಗ್ಲಿಲ್ಲ. ನನಗೆ ದುಃಖ ಆಗಿದ್ದು, ಈ 16 ಬೀರ್ ಬಾರ್ನಾಗ ಎಷ್ಟು ಮಂದಿ ಪ್ರತಿ ದಿವಸ ಕುಡಿತಾರ, ಕುಡ್ದಿಂದ ಮನ್ಯಾಗ ಹೋಗಿಂದ ಅವ್ರ ಮಕ್ಕಳಿಗೆ ಹೆಂಡ್ರಿಗೆ ಎಷ್ಟು ತ್ರಾಸ ಆಕೈತಿ, ಅವ್ರು ಹೆಂಗ ಅದನ್ನು ಸಹಿಸ್ಕೊಳ್ತಾರ, ಅದು ನನ್ನ ಕಣ್ ಮುಂದೆಲ್ಲ ಚಿತ್ರ ಬರ್ಲಾಕತ್ತು. ನಮ್ಮ ಊರುಗಳು ಸುಧಾರಿಸಿದು, ರೈತನ ಕೈಯಾಗ ರೊಕ್ಕನೂ ಭಾಳ ಬರಾಕತ್ತು. ರೈತರ ಮಕ್ಕಳು ಏನ್ ಕಲ್ತರು? ನಮ್ಮ ಬೆಳಗಾವಿ ಜಿಲ್ಲೆ ಸುತ್ತಮುತ್ತ ನೋಡಿದ್ರ 9ನೇತ್ತೆ 10ನೇತ್ತೆ ಹುಡುಗರು ಸಹಿತ ಗಾಂಜಾ ಸೇದಾಕತ್ಯಾವ. ನೀವು ಯಾವುದೇ ರಾಯಚೂರೊಳಗೆ ಹೋಗ್ರಿ, ಬೆಂಗಳೂರೊಳಗೆ ಹೋಗ್ರಿ, ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್ ಹುಡುಗರು ಹುಡುಗಿಯರು 80% ಡ್ರಗ್ ಎಡಿಕ್ಟ್, ಗಾಂಜಾ ಮತ್ತು ಅಫೀಮಿನೊಳಗೆ ಮುಳುಗ್ಯಾರ. ಇನ್ನು ನೀವು ಹುಡುಗರ ಸಾಲಿ ಮುಗಿಸಿ ಮನೆಗೆ ಹೋಗಿಂದ ಏನು ಗತಿ ಆಗ್ಬೇಡ. ಅವ್ರ ಅಪ್ಪ ಒಂದು 2 ದಿವಸ ಬದುಕವ್ರು ಇವರು. ಮೊನ್ನೊಂದು 2 ಹುಡುಗರು ನಮ್ಮಲ್ಲಿ ತಂದಿಟ್ಟಿದ್ರು, ಇವ್ರನ್ನೊಂದು ಜರ ಬಿಡಿಸ್ರಿ ಅಂತ. 2 ದಿವಸ ಹೆಂಗಾರ ತಡ್ದು 3ನೇ ದಿವಸ ಬೇಕಂತ ಜಿಗದಾಡಕತ್ತಿದ್ರು. ನಾ ಅಂದ ಒಳಗೆ ಹೊಲ್ಯಾಗ ಕಿಲಿ ಹಾಕಲ್ರಿ ಅವ್ರನ್ನೆಲ್ಲ ಅಂತ ಹೇಳಿದೆ. ಚಡ್ಡಿ ಮ್ಯಾಗ ಕಿಲಿ ಹಾಕ್ರಿ ಅವ್ರನ್ನ, ಉಳಿದು ಬಟ್ಟೆ ಕಳ್ಕೊರಿ, ಮತ್ತೆ ಊರ್ಲಿ ಹಾಕೊಂಡ್ಕೊಂಡಾರ ಒಳಗತ್ತ. ಒಳಗೆ ಹಾಕಿದೀವಿ, ಗಾಡಿ ನೆಕ್ತಿದ್ದು, ನೆಲ ನೆಕ್ತಿದ್ದು ಹುಡುಗರು. ಯಾಕಂದ್ರೆ ರಿವರ್ಸ್ ಆಗ್ಬೇಕಾತಂತಂದ್ರೆ ಭಾಳ ತ್ರಾಸ ಆಕೈತಂತ. ತಲೆ ಅಪ್ಪಳಿಸ್ತಿದ್ರು ಗಾಡಿಗೆ, ಕಪಾಳ 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 ಹೊಡ್ಕೋತಿದ್ದು ತಮ್ಮ ತಾವೇ. ಏನಾತು? ಅಪ್ಪ ಅವ್ವ ಹೊಲ್ದಾಗ ಕಷ್ಟಪಟ್ಟು ದುಡಿದು ಹೋಗ್ಲಿ ಸಾಲಿಗಂತ ಕಳಿಸಿದ್ರ ಈ ಚಟ ಕಲ್ತು ಬಂದು. ಇದು ಒಂದೇ ರಾಜ್ಯದ್ದು ಒಂದೇ ಜಿಲ್ಲಾದ ಕೆಲಸ ಅಲ್ಲಿದು. ನಿಮ್ಗೆ ಆಶ್ಚರ್ಯ ಅನಿಸ್ತಿರ್ಬೇಕು. ಪಂಜಾಬ ಹರಿಯಾಣ ಹಾದು ಇದರಾಗ. ಪಂಜಾಬ್ ಪೂರಾ ತೀರ್ ಹೋತ್. ಪ್ರತಿಯೊಂದು ಮನೆಯ ಹುಡುಗರು ಅಂಗೈಗಡ್ತಾರ ದಪ್ಪ ರೊಟ್ಟಿ, 6 ರೊಟ್ಟಿ ಉಣ್ಣು ಹುಡುಗರು, ಅರ್ಧ ಕಿಲೋ ಬೆಣ್ಣೆ ಒಂದೇ ಗಜ್ಜಿಗೆ ಕಲಸ್ಕೊಂಡು ಉಣ್ಣವ್ರು. ಒಂದ್ ರೊಟ್ಟಿ ಉಣ್ಣಕ್ ಸಾಧ್ಯ ಇಲ್ಲ ಈಗ, ಆ ಸ್ಥಿತಿಗೆ ಬಂದ್ ಕೂತಾವ. ಯಾಕಂದ್ರೆ ಅವ್ ಹಗಲು ರಾತ್ರಿ ನಶಾದಾಗ ಇರ್ತಾವ. ನೀವು ಗಳಿಸಿ ಮಾಡೋರೇನು? ನಾವು ಅದ್ರಾಗ ಬದುಕೋದು, ನಮ್ಮ ಭೂಮಿನೂ ಅದ್ರಾಗ ಬದುಕಿಸೋದು. ಭೂಮಿಗೆ ನಸ ಏರಿಸ್ಬಿಟ್ಟಾರ ಮಂದಿ. ರೈತರು ತಾಷ್ಟ ಕುಡ್ದು ಹಾಳಾಗ್ಯಾನಂತಲ್ಲ, ನಾನ ಒಬ್ಬನ ಯಾಕೆ ಹಾಳಾಗೋದು, ಈ ಹೊಲನೂ ಹಾಳು ಮಾಡ್ಬೇಕಂತ ಅವ ಅವನ ಸಂಕಲ್ಪ. ಆ ಹೊಲಕ್ಕೂ ನಶ ಮಾಡ್ಸಕ್ ಶುರು ಮಾಡಿದ, ಹೊಲಕ್ಕೂ ದಾರು ಕುಡ್ಸಕ್ ಶುರು ಮಾಡಿದ. ಎಂಥ ದಾರು? ರಾಸಾಯನಿಕ ಗೊಬ್ಬರಗಳಂದ್ರೆ ಇವು ದಾರುನ ಭೂಮಿಗೆ. ಕ್ರಿಮಿನಾಶಕಗಳು, ಕಳೆನಾಶಕಗಳು, ಇವೆಲ್ಲ ಭೂಮಿಯನ್ನು ಕೊಲ್ಲುವಂಥವುಗಳು. ಇವನ್ನೆಲ್ಲ ಹಾಕಕತ್ತಿದ. ಹಾಕಿ ಮುಗಿಸೇ ಬಿಡ್ತೀನಿ ನಿನ್ನಂದ. ಅದು ಕೋಮಾದಾಗ ಐತಿ ಭೂಮಿ. ಶಲೈನ್ ಹಚ್ಚಿದ್ರೆ ಇಟ್ ಎದ್ದು ಕಣ್ಣು ತೆಗಿತೈತಿ, ಇಟ್ ಏನ್ರ ಕೆಲಸ ಮಾಡ್ತೈತಿ. ಐಸಿಯುದನ್ ಪೇಷಂಟ್ ಇರ್ತೈತಲ್ಲ, ಶಲೈನ್ ಹಚ್ಚಿದ್ರೆ ಅಂದ್ರೆ ಇಟ್ ಎದ್ದು ಕಣ್ಣು ತೆಗಿತೈತಿ. ಕಣ್ಣು ತೆಗ್ದಾನ ಈಗ ಮಾತಾಡ್ರಿ, ಯಾರು ಮಾತಾಡೋರು ಅಂತಾರ. ಯಾಕಂದ್ರೆ ಈ ಶಲೈನ್ ಮುಗಿದ್ ಕೂಡಲೇ ಮತ್ತೆ ಹೊಳ್ಳಿ ಕಣ್ಣು ಮುಚ್ಚೋದೈತದ. ನಮ್ಮ ಭೂಮಿ ಎಲ್ಲಿಗೆ ಬಂದಾವು ಅಂತಂದ್ರ, ನೀವೇನು ಈ ಗೊಬ್ಬರ ಶಲೈನ್ ಕೊಡ್ತೀರಿ, ಗೊಬ್ಬರ ಹಾಕಿದ್ರಿ ಅಂದ್ರ ಕಣ್ಣು ತೆಗಿತಾವ. ಒಂದ್ ಜರ ಆಟ್ರಾಗ ಏನ್ ಬೆಳ್ಕೊಂಡ್ರಿ, ತಿಂಗಳ 1.5 ತಿಂಗಳದಾಗ 2 ತಿಂಗಳದಾಗ ಕೊಡ್ತಾವು. ಇರ್ಲಿಲ್ಲ ಅಂದ್ರೆ ಹೊಳ್ಳಿ ಕಣ್ಣ ಮುಚ್ತಾವ. ನಮ್ಮ ಭೂಮಿ ಸ್ಥಿತಿ ಅಲ್ಲಿಗೆ ಬಂದೈತಿ. ನೀವು ಇದೇ ಭಾಗದಾಗ ಇಲ್ಲೇ ಇರ್ತೀರಿ, ನಿಮಗಿಂತಲೂ ಭಾಳ ಚಲೋ ನನಗೆ ಜ್ಞಾನ ಐತಿ. ಇಲ್ಲಿ 6ನೇತ್ತೆ ಹುಡುಗರು, 5ನೇತ್ತೆ 6ನೇತ್ತೆ ಹುಡುಗರಿಗೆ ಹಾರ್ಟ್ ಅಟ್ಯಾಕ್ ಬರಾಕತ್ಯಾವ. ಇಲ್ಲಿ
ಇದೇನು ಹಾರ್ಟ್ ಅಟ್ಯಾಕ್ ಆಗೋ ವಯಸ್ಸನ್ರಿ? ಅಲ್ಲಿ ವಯಸ್ಸಲ್ಲದು. 6ನೇತೆ 5ನೇತೆ 7ನೇತೆ ಹುಡುಗರಿಗೆ ಹೃದಯಾಘಾತ. ನಮ್ಮನ್ನೆ ರಾಜ್ಯದ್ದು ಆಲೇಖ ನೋಡಿದೆ. ರಾಜ್ಯದೊಳಗೊಂದು ಕ್ಯಾನ್ಸರ್ ಹಾಸ್ಪಿಟಲ್ ಐತಿ, ಕಿಡ್ವಾಯಿ ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಹೋಗಿದ್ದೆ ಒಬ್ಬ ಪೇಷಂಟ್ ನೋಡ್ಲಿಕ್ಕೆ. ಅವ್ರನ್ನ ಕೇಳಿದೆ ಎಷ್ಟು ಪೇಷಂಟ್ ಬರ್ತಾವ ದಿವ್ಸಕ್ಕಂತ. ಅವ್ರು ಹೇಳಿದ್ರು 125 ಪೇಷಂಟು ರೇಡಿಯೋಥೆರಪಿಗೆ ಬರ್ತಾವ, ಲೈಟ್ ಕೊಡ್ತಾರಲ್ಲ. 150 ಪೇಷಂಟು ನಾವು ಕೆಮೊಥೆರಪಿ ಕೊಡ್ತೀವಿ ದಿವಸ ಅಂತ. ಅದು ಕ್ಯಾನ್ಸರ್ ಹಾಸ್ಪಿಟ್ಲೆ. ಅಂದ್ರೆ 250 ಪೇಷಂಟ್ ಪ್ರತಿ ದಿವಸ ಟ್ರೀಟ್ಮೆಂಟ್ ಒಂದೇ ಹಾಸ್ಪಿಟಲ್ನಾಗ ಆಗ್ತಾವ. ವಯಸ್ಸು 8 ವರ್ಷದ ಮಕ್ಕಳಿಂದ ಹಿಡ್ಕೊಂಡು 80 ವರ್ಷದವ್ರ ತನ. ರೋಗಗಳು ಎಲ್ಲಿಂದ ಬಂದು? ನಮ್ಮೂರಾಗಿ ರೋಗ ಇದ್ದು ಅಂತ ಮೊದಲು ಕೇಳಿದ್ದೀವಿ, ಎಲ್ಲ ಒಂದು ಕೇಳ್ತಿದ್ದೀವಿ. ಈಗ ಆ ಕಡೆ ಈ ಕಡೆ ನೋಡಿದ್ರೆ ನಮ್ಮ ಸುತ್ತಮುತ್ತೆಲ್ಲ ಅವ ಇರ್ತಾವ. ಇಲ್ಲೇನು ಸ್ಪ್ರೇ ಮಾಡೋರು ಅದಾರಲ್ಲ, ಗುತ್ತಿಗೆ ಸ್ಪ್ರೇ ಮಾಡೋರು, 1/3 ಜನ ಪ್ರತಿ ವರ್ಷ ಸಾಯ್ತಾ ಇದ್ದಾರೆ. 3 ಮಂದಿಯಾಗ ಒಬ್ಬ. ಅವ 2 ವರ್ಷ ಹೋಗ್ಬೋದು, 3 ವರ್ಷ ಹೋಗ್ಬೋದು, 4-6 ವರ್ಷ ಹೋಗ್ಬೋದು, ಹೋಗತಾನವ. ಯಾಕಂದ್ರೆ ಸ್ಪ್ರೇ ಮಾಡೋ ಹೊತ್ನ್ಯಾಗ ಅವ್ನು ಬಟ್ಟೆ ಇರ್ತಾವಲ್ಲ, ಬೆವ್ರಿನಿಂದೆಲ್ಲ ತೊಯ್ದಿರ್ತಾವು, ಅದ್ರ ಮ್ಯಾಗ ಔಷಧ ಕುಂದಿರ್ತೈತಿ. ಅವ ಮ್ಯಾಲಿಂದ ಮೇಲೆ ತೊಳೆಯಂಗಿಲ್ಲ, ಅದನ್ನ ಹಾಕೊಳ್ತಾನ. ಅದನ್ನ ಹಾಕೊಂಡ್ ಕೂಡಲೇ ಮತ್ತೆ ಬೆವರು ಬರ್ತೈತಿ. ಬೆವರು ಇವನು ಬಟ್ಟಿಗೆ ಹತ್ತಿದ ವಿಷ ಎಲ್ಲ ಹೀರ್ಕೊಂಡು ಬಿಡ್ತೈತಿ ಬಾಡಿ ಒಳಗೆ. ಹೊರಗಿಂದನು ಎಲ್ಲ ಅವನ ಮೂಗ್ನ್ಯಾಗ ಕಣ್ಣಾಗ ಎಲ್ಲ ಅದ ಹೋಗ್ತೈತಿ. ಭಾಳ ದಿವಸ ಬದುಕೋದಿಲ್ಲವ. ಅವನ ಪರಿವಾರ ಭಾಳ ದಿವಸ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಕಣ್ಮುಂದ ನೋಡ್ತೀವಿ. ಭತ್ತದ ಹುಲ್ಲು ವಾಳೆ ಮಾಡಿರ್ತಿರಲ್ಲ, ಇಲ್ಲೇ ಅದ ರೈತರು ನನ್ಗೆ ಹೇಳಿದ್ರು, ಅಜ್ಜವ್ರ ಮೊದಲು ಭತ್ತದ ಹುಲ್ಲು ಹಾಕಿದ್ರ ದನಗಳು ಭಾಳ ಖುಷಿಲೇ ತಿಂತಿದ್ವು. ಮೊದಲು ಹಾಕ್ತಿದ್ದಿಲ್ಲ, ಆ ಮಾತು ಬೇರೆ. ಜೋಳದ ಕಣಿಕೆನೆ ಹಾಕ್ತಿದ್ದೀವಿ. ಈಗ ಭತ್ತದ ಹುಲ್ಲು ಹಾಕಿದ್ರ ಕೆಟ್ಟ ವಾಸನೆ ಬರ್ತೈತೆ. ಅದಕ್ಕೆ 2-3 ದಿವಸ ಕುಟ್ರಿ ಹಂಗ ಹಾಕಿದ್ರ ದನ ಸತ್ತು ವಾಸನೆ ಬರ್ಲಕ್ ಶುರು ಆಕೈತ್ರಿ. ನಾವು ಏನ್ ಮಾಡ್ಲಕ್ ಹೊಂಟೀವಿ, ಏನ್ ಗಳಿಸಕ್ ಹೊಂಟೀವಿ? ಇಷ್ಟೆಲ್ಲ ಗಳಿಸಿ ಇಷ್ಟೆಲ್ಲ ಮಾಡಿ ಮುಂದಿನ ಪೀಳಿಗೆ ಏನ್ ಕೊಟ್ಟು ಹೋಗೋರದೀವಿ? ಇದ್ರದ್ದು ಯಾರ ರೈತರು ನಾವು ವಿಚಾರ ಮಾಡ್ಬೇಕೋ ಮಾಡಬಾರ್ದು? ಏನ್ ನಮ್ಮ ಪ್ರಪಂಚ ಎಲ್ಲ ದವಾಖಾನಿಗೆ ಹಾಕಿ ಹೋಗ್ಬೇಕಂತ ನಿರ್ಣಯ ಮಾಡಿವೋ ಹೆಂಗೋ ನಾವು? ಯಾರಾದ್ರೂ ಇಲ್ರಿ, ಮತ್ತೆ ಎಲ್ಲರೂ ಹಂಗ ಮಾಡಿರ್ತಾರ, ಮತ್ ನಾವೊಬ್ಬ ನಡು ಸಿಕ್ಕೊಂಡಿನಿ, ನಂದು ಹೆಂಗ ಆಗುದು ಅಂತ. ನೋಡ್ರಿ, ಪ್ರಯತ್ನ ಮಾಡ್ರಿ. ನೀವು ಪ್ರಯತ್ನ ಮಾಡಿದ್ರಿ ಅಂತಂದ್ರೆ ನೀವು ಒಬ್ಬರ ನಡು ಇದ್ದವ್ರು ಸಹಿತ ನಿಮ್ಮ ಹೊಲದಾಗ ವಿಷಮುಕ್ತ ಕೃಷಿಯನ್ನ ಮಾಡಬಹುದು. ಒಟ್ಟ ಮಣ್ಣು ಸುಧಾರಣೆ ಆಗ್ಬೇಕ್ರಿ. ಮಣ್ಣೊಳಗಿನ ವಿಷ ತೆಗೆದು ಹಾಕಬೇಕು. ಯಾಕಂದ್ರೆ ಇದೆಲ್ಲ ವಿಷ ಬಿದ್ದು ಮಣ್ಣಿನೊಳಗಿನ ಪೋಷಕಾಂಶಗಳೆಲ್ಲ ಹಾಳಾಗಿಬಿಟ್ಟ. ಆ ಪೋಷಕಾಂಶಗಳು ಬರ್ಬೇಕಾಗಿತ್ತು ಅಂತಂದ್ರೆ ಹೊಲದಾಗ ಆಯ್ತು. ಕೇಳ್ರಿ, ಬಹಳ ಚಂದ ಕತೆ. ಒಂದು ಬಗಶ ಅವಲಕ್ಕಿ ತಿಂದ, ಮನಸ್ಸು ಖುಷಿ ಆಯ್ತು. ಏನ್ ಮಾಡಿದ? ನಡು ಅರಮನೆಯಾಗ ನಿಂತು 2 ಕೈ ಮ್ಯಾಲ ಮಾಡಿದಂತೇವ. ಏನ್ ಮಾಡಿದ? ಇಷ್ಟು ಅವಲಕ್ಕಿ ತಿಂದ, ಕುಣದಾಡ ಖುಷಿ ಆದ, ಕಣ್ಣು ಮುಚ್ಚಿ 2 ಕೈ ಮ್ಯಾಲ ಮಾಡಿ ಸುಧಾಮರ ಬಡತನ ಹೋಗಲೆತ್ತು ಮನುಷ್ಯನಾಗ ಅಂದತೇವ. ಸುಧಾಮನ ಬಡತನ ಹೋಗಲಿ ಅಂತ ಇಲ್ಲಿ 2 ಕೈ ಎತ್ತಿ ಮ್ಯಾಲ ಕೈ ಮಾಡಿ ಆಶೀರ್ವಾದ ಮಾಡಿದಾಗ್ಯವ್ವ. ಊರು ಹೊರಗೆ, ಅವಂತಿ ನಗರದೊಳಗ ಊರು ಹೊರಗೆ ಬೇವಿನ ಗಿಡದ ತೆಳಗೆ ಒಂದು ಗುಡಿಸಲಿತ್ತು. ಅಲ್ಲಿ ಕಾಗಿ ಬಂದ್ರೆ ಇಲ್ಲಿ ಗೂಯಿಗೆ ಹೋಗ್ತಿತ್ತವ, ಮಕ್ಕಳ ಕರ್ಕೊಂಡು ಕೂತಿದ್ಳು. ಇಲ್ಲಿ ನಿತ್ತ ಅವಲಕ್ಕಿ ತಿಂದು ಕೈ ಮ್ಯಾಗ ಮಾಡಿ ಆಶೀರ್ವಾದ ಮಾಡಿದಾಗ ಆ ಮುರುಕ ಗುಡಿಸಲು ಹೋತತ್ಯವ್ವ. ಆ ಜಾಗದಾಗ ಒಂದು ದೊಡ್ಡ ಅರಮನೆ ಆಯ್ತು. ಮನುಷ್ಯ ಕೊಟ್ಟದ ಮನಿತನ, ದೇವ್ರು ಕೊಟ್ಟದ ಕಡಿತನೇವ. ಕೈ ಎತ್ತಿ ಆಶೀರ್ವಾದ ಮಾಡಿದಾಗ ಅರಮನೆ ಆತು. ಆಳು ಹೋಳು ಕಾಳು ಕುದುರೆ ದನ ಕರ ಮೂಲೆಲ್ಲ ನಿಟ್ಲ ಹತ್ತಿ ಬಂಗಾರ ಬೆಳ್ಳಿ ಎಲ್ಲ ಮಾಡಿ ರಾಜ್ಯ ಮಣಿತನಗತ್ತೆ ಸುಂದರವಂತ ಅಲ್ಲಿ ಒಂದು ಮನಿ ತಯಾರಾಗಿ ಅವ್ರಿಗೆಲ್ಲ ಇಲ್ಲಿ ಏನು ಉಣಾತಿರಲ್ಲ, ಇಲ್ಲಿ ಆಶೀರ್ವಾದ ಮಾಡಿ ಅವ್ರಿಗೆಲ್ಲ ಎಡೆಗೆ ಅದನ್ನ ಕೊಟ್ಟಿದ್ದು ಕೃಷ್ಣ. ಗೆಳೆಯನ
ಒಂದು ವೇಳೆ ಕೃಷ್ಣ ದೇವರು ಹೌದು, ಕೃಷ್ಣ ರಾಜನೂ ಹೌದು, ಜಗತ್ತನಾಳುವಂಥ ದೇವರು ಅಥವಾ ಒಂದು ದೇಶದ ರಾಜ ಇದ್ದಾಗ ಒಬ್ಬ ಯಾವ ಸಾಮಾನ್ಯ ಮನುಷ್ಯ ಭಿಕ್ಷುಕರಂತ ಮನುಷ್ಯ ಬಂದಾಗ ಈಗಿನ ಸದ್ಯ ಪರಿಸ್ಥಿತಿ ಒಳಗೆ ನಾವು ಲೆಕ್ಕ ಹಾಕಕ್ಕೆ ಹೋದ್ರೆ ಭೇಟಿ ಆಗ್ತಿದ್ವಿ. ಶೇವಾ ಕೇಳಿದ ಅವಂತಿ ನಗರದಿಂದ ಒಬ್ಬ ಬಂದಿದ್ದಾನೆ, ಅವನ ಹೆಸರು ಸುಧಾಮ, ನಿಮಗಾಗಿ ದಾರಿ ಕಾಯ್ತಾನೆ, ಅವ್ರ ಒಳಗೆ ಬಿಡ್ತಾ ಇಲ್ಲ. ಕೃಷ್ಣ ಕೈಯೊಳಗಿರ್ತಕ್ಕಂಥ ಕೊಳಲನ್ನು ದಂಡೆಗಿಡ್ತಾನೆ, ಎರಡು ಕೈಗಳನ್ನು ಮೇಲೆ ಮಾಡಿ ಕೃಷ್ಣ ಕುಣಿಲಿಕ್ಕೆ ಶುರು ಮಾಡಿದನಂತೆ. ಖುಷಿಯಾದ ನಮ್ಮ ತಾಯಿದು ಯಾವಾಗ್ರೆ ಊರಿಗೆ ಹೋಗಿರ್ತಾಳೆ ಗೊತ್ತೇನೆ, ಒಂದು ವಾರ ಬಸ್ಸಿನಾಗಿ ನಾವು ಇಳಿದು ಬಂದಾಳ, ಅವು ಬರಾಕತ್ತಾಳಂದ್ರೆ ಮಕ್ಳು ಎಷ್ಟು ಖುಷಿಯಾಗಿ ಕುಣಿತಾವ ಏನ್ರಿ ತಂದಾಳ ಅಂತ ತಿಳ್ಕೊಂಡು. ಜಗತ್ತೇ ಅವನು ಪಾದಿಗೆ ಬರ್ತಿತ್ತು, ಅದ್ರ ಕೃಷ್ಣ ಯಾರ ಸಲುವಾಗಿ ಹೋದವಲ್ಲ, ಸುಧಾಮನು ಅಂತ ಹೆಸರು ಕೇಳಿದಾಗ ಆನಂದವಾಗಿ ಕುಣಿಕತ್ತಾನ. ಆನಂದವಾಗಿ ಕಣ್ಣೊಳಗೆ ನೀರು ಬಂದುವಂತೆ. ಮದುವೆಯಾಗಿ ಕೆಲವು ವರ್ಷ ಆಯ್ತು, ಅರ್ಧ ಸಂಸಾರ ಆಯ್ತು. ಕೃಷ್ಣ ಇಟ್ಟು ಖುಷಿಯಾಗಿರ್ತಕ್ಕಂಥದ್ದು ಯಾವಾಗ ನೋಡಿಲ್ಲ. ರುಕ್ಮಿಣಿ ಕೇಳ್ತಾಳೆ, ಏನ್ರಿ ಇಟ್ಟು ಖುಷಿಯಾಗಿ ನೀವು ಯಾವಾಗ ಕುಣಿದಿಲ್ಲ, ಇಟ್ಟು ಖುಷಿ ಆಗಿಲ್ಲಲ್ಲ, ಯಾರಿಗಾಗೆ? ರುಕ್ಮಿಣಿ ಸತ್ಯಭಾಮಗೆ ಒಂದು ಮಾತನ್ನು ಹೇಳ್ತಾನೆ. ರುಕ್ಮಿಣಿ ಸತ್ಯಭಾಮೆ 35 ವರ್ಷ ಈ ಸಂಸಾರದಲ್ಲಿ 35 ವರ್ಷದಾಗ ಎರಡೋ ಸಲ ಕುಂತಾಗ ನಿಂತಾಗ ನಿಮ್ಮ ಜೊತೆಗೆ ಮಾತಾಡೋತ್ನ್ಯಾಗ ಒಂದು ಮಾತು ಹೇಳಿದ್ದೆ. ಏನಂತ? ನಮ್ಗಿಂತ ಹೆಚ್ಚು ಯಾರು ಪ್ರೀತಿ ಅದಾರ ದೇವ, ನೀವು ಯಾರನ್ನ ಪ್ರೀತಿ ಮಾಡಿದ್ರಿ? ಯಾರೋ ನನ್ನವ್ರದಾರ, ನಾನು ನಿಮ್ಗಿಂತ ಹೆಚ್ಚು ಪ್ರೀತಿ ಮಾಡಿ. ಯಾರು ಗೊತ್ತಾ ರುಕ್ಮಿಣಿ? 30 ವರ್ಷ ನಿಮಗೆ ಹೇಳಿದೆ, 35 ವರ್ಷ ನೀವು ಜೀವಮಾನದಲ್ಲಿ ಇರೋತನ, ನೀವು ಬದುಕಿರೋತನ ನನ್ನ ಗೆಳೆಯ ಸುಧಾಮ ಅಂತ ಒಬ್ಬ ಅದಾನ, ಮಹಾತ್ಮ ಸುಧಾಮ, ಚಲಿಸ್ತಕ್ಕಂಥ ಜ್ಞಾನದ ಗಂಗೆ ರುಕ್ಮಿಣಿ ಸತ್ಯಭಾಮೆ ಹೇಳಿದ್ದೆ. ನಿಮ್ಮ ಜೀವನದಲ್ಲಿ ಒಮ್ಮೆ ಆ ಮಹಾತ್ಮ ಸುಧಾಮಗೆ ಹನಿ ಮುಟ್ಟಿ ಅವನ ಪಾದ ನಮಸ್ಕಾರ ಮಾಡ್ರೆ ನಿಮ್ಮ 1000 ಜನ್ಮದ ಪಾಪ ಹೋಗುತ್ತಂತ ಹೇಳಿದ್ದೆ ಅಲ್ಲ. ಅದೇ ಜ್ಞಾನದ ಗಂಗೆ ನನ್ನ ಸುಧಾಮ ಬಂದಿದ ಅಂತ ತಲೆ ಮೇಲೆ ಶರಣ ತಗೋರಿ, ಮಂಗಲಾರತಿ ಕೈಯೊಳಗೆ ನನ್ನ ಸುಧಾಮ. ನೇತ್ರದಾನ ಮಹಾದಾನ, ನೇತ್ರದಾನ ಪವಿತ್ರವಾದ ದಾನ. ನಮ್ಮ ಈ 2 ಕಣ್ಣುಗಳಿಂದ ಇಬ್ಬರು ಅಂಧರಿಗೆ ಕಣ್ಣುಗಳು ಬರೋದಾದ್ರೆ ನಾನು ಮಾತ್ರ ಅಲ್ಲ, ನಮ್ಮ ಮನೆಯವರ ಮಕ್ಕಳ ಮೊಮ್ಮಕ್ಕಳಾದಿಯಾಗಿ ನಮ್ಮ ಕಣ್ಣುಗಳನ್ನು ದಾನ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಅಮೂಲ್ಯವಾದ 2 ಕಣ್ಣುಗಳು ಮಣ್ಣು ಪಾಲಾಗುವುದಕ್ಕಿಂತ ಕತ್ತಲಲ್ಲಿ ಕುಳಿತಿರುವ ಇಬ್ಬರು ಅಂಧರಿಗೆ ದಾರಿದೀಪವಾಗಲಿ. ಎಲ್ಲರೂ ಮನಸ್ಸು ಮಾಡೋಣ. ಅಂದ್ರೆ ನೇತ್ರದಾನ ಮಹಾದಾನ. ನಾವು ನಮ್ಮ ಕಣ್ಗಳನ್ನ ಕೊಟ್ರೆ ಇನ್ನಿಬ್ಬರಿಗೆ ಕಣ್ಗಳು ಬರುತ್ತೆ. ಸೊ ಹಾಗಾಗಿ ನೇತ್ರದಾನ ಮಾಡಿ, ಅದು ತುಂಬಾ ಒಳ್ಳೆಯದು. ನಾನು ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ತಂದೆಯವರು ನಿಧನರಾದಾಗ ಅವ್ರ 2 ಕಣ್ಗಳು ಇನ್ನೊಬ್ಬ ಜೀವಕ್ಕೆ ಜಗತ್ತನ್ನ ತೋರಿಸ್ಕೊಡ್ತು. ಹಾಗಾಗಿ ನೇತ್ರದಾನ ಮಾಡಿ, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಅಪ್ಪು ತುಂಬ ಯಂಗ್ ಇದ್ರು, ಅವ್ರ ಕಣ್ಗಳು ತುಂಬ ಈಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ಅಪ್ಪು ಅವ್ರ ಕಣ್ಗಳನ್ನ ಶನಿವಾರ ದಿವಸ ನಾನು ಹೇಳಿದ್ನಲ್ಲ ಆಪರೇಷನ್ ಮಾಡಿದ್ವಿ. ಅದು ಇಬ್ಬರಲ್ಲ 4 ಜನರಿಗೆ ಆ ಕಣ್ಗಳನ್ನ ಜೋಡಿಸಿದ್ವಿ, ಥಿಂಕ್ ಮಾಡೋದಿಲ್ಲ. ಸೊ ಆದ್ರೂ ಕೂಡ ಅಷ್ಟು ಕಾಳಜಿ ಇದೆ ಅವ್ರಿಗೆ ನೇತ್ರದಾನದ ಬಗ್ಗೆ. ಆ ಕಣ್ಗಳನ್ನ ದಾನ ಮಾಡಿ ಒಂದು ಒಳ್ಳೆ ಸಂದೇಶ ಕಳಿಸಿದ್ದಾರೆ ಸರ್ ನಮ್ಮ ಜನರಿಗೆ. ಸೊ ಅದಕ್ಕೆ ನಾನು ಕೇಳೋದಿಷ್ಟೇ, ಎಲ್ಲರೂ ಈ ನೇತ್ರದಾನಕ್ಕೆ ಮುಂದೆ ಬರಬೇಕು. ನೇತ್ರದಾನ ಒಂದು ಪವಿತ್ರವಾದ ದಾನ, ಅದು ತೀರದ ಮೇಲೆ ಮಾಡುವಂಥ ಒಂದು ಕಾರ್ಯ ಅಲ್ವಾ. 6 ಗಂಟೆ ಒಳಗೆ ಆಗಬೇಕು. ಅದು
ಸುಟ್ಟು ಬೂದಿ ಪಾಲು ಮಾಡೋದು ಅಥವಾ ಕೂತು ಮಣ್ಪಾಲು ಮಾಡೋದಕ್ಕಿಂತ ಅದನ್ನು ದಾನ ಮಾಡಿ ಕತ್ತಲಲ್ಲಿ ಕೂಡ್ತಿರುವ ಅಂಧರಿಗೆ ಒಂದು ಬೆಳಕು ನೀಡುವ ಒಂದು ಕಾರ್ಯ ಎಲ್ಲರೂ ಮಾಡ್ಬೇಕಂತ. ಸಂಪೂರ್ಣವಾಗಿ ಹೋಗಿಲ್ಲ, 2 ಕಣ್ಣು ಇಲ್ಲಿ ಬಿಟ್ಟು ಹೋಗಿದ್ದಾನೆ, ನಮ್ಮನ್ನ ನೋಡ್ತಾ ಇದೆ. ಅದು 4 ಜನಕ್ಕೆ ಆಗಿದೆ. ಇದು ನಮ್ಗೆ ಒಂದು ಶಕ್ತಿ. ಇಲ್ಲಿ ಈ ಜಾಗ ಯಾಕೆ ಅಂದ್ರೆ 3 ಜನ, ನಮ್ಮ ಅಪ್ಪಾಜಿ, ಅಮ್ಮ, ನನ್ನ ತಮ್ಮ 3 ಜನ ಇಡೀ ಕುಟುಂಬದ ಸಮೇತ ಅವ್ರ ಕಣ್ಗಳನ್ನ ಇಲ್ಲಿ ಬಿಟ್ಟು ಹೋಗಿದ್ರೆ ಯಾವ ಅಭಿಮಾನಿ ದೇವರುಗಳು ಅದನ್ನ ನೋಡ್ತಾ ಇದ್ರೆ ನೀವೆಲ್ಲ ನೋಡ್ಬೋದು. ಅಪ್ಪಾಜಿ ಅವರು ಅವ್ರ ಸಿನಿಮಾ ಎಂಟರ್ ಆಗಿದೆ, ಬೇಡ ಕಣ್ಣಪ್ಪ ಇದ್ರೆ 2 ಕಣ್ಣನ್ನ ದೇವರಿಗೆ ದಾನ ಮಾಡ್ತಾರೆ. ಅವ್ರು ಹೋಗ್ತಾರೆ 2 ಕಣ್ಣನ್ನ ಅಭಿಮಾನಿ ದೇವರುಗಳಿಗೆ ಕೊಟ್ಟು ಹೋಗ್ತಾರೆ. ಇದು ಅವ್ರ ಜೀವನದಲ್ಲಿ ಬರೆದಿರುವಂತ ಒಂದು ಸಂದೇಶ ದೇವರು. ಇದನ್ನ ಪುಣ್ಯಕ್ಕೆ ನಮ್ಮ ಅಮ್ಮನೂ ಮಾಡಿದ್ರು, ನನ್ನ ತಮ್ಮನೂ ಮಾಡಿದ್ರು. ನಮ್ ತಂದೆನೇ ನಮ್ ಕಣ್ಗಳನ್ನೆಲ್ಲ ದಾನ ಮಾಡಿ ಹೋಗಿದ್ದಾರೆ. ಅವರು ಮೊದಲನೇ ಸಲ ಡಾಕ್ಟರ್ ಭೇಟಿ ಮಾಡಿದಾಗ ಮೊಮ್ಮಕ್ಕಳು ಆದಿಯಾಗಿ ಎಲ್ಲಾರ ಕಣ್ಣು ದಾನ ಮಾಡ್ತೀವಿ. ಹಿಂದೆ ಮನುಷ್ಯ ಹೋದ ಮೇಲೆ ಒಂದು ಉಪಯೋಗ ಆಗ್ತಾನೆ ಅಂದ್ರೆ ಇದಕ್ಕಿಂತ ಒಂದು ದೊಡ್ಡ ಗುಣ ಏನ್ ಬೇಕು ನಮ್ಗೆ ಅಂತ ನಮ್ಮ ತಂದೆ ಪಂಪರನ್ನ ಕವಿ ಶ್ರೇಷ್ಠರ ನುಡಿಯು ಕನ್ನಡ, ದಾಸ ಶರಣ ಸಾಹಿತ್ಯದ ನೆಲೆಯು ಕನ್ನಡ, ಚಾಲುಕ್ಯ ಹೊಯ್ಸಳ ಅರಸರು ಕೆತ್ತಿದ ಕನ್ನಡ, ವಿಜಯನಗರ ಮೈಸೂರಿನ ಹೆಮ್ಮೆ ಕನ್ನಡ. ಕಲೆ ಸಂಸ್ಕೃತಿ ವಿಜ್ಞಾನದ ಸ್ಫುರಣ, ಮಾಹಿತಿ ತಂತ್ರಜ್ಞಾನದ ಕಿರಣ, ಜೀವನದಿ ಜೀವ ಸಂಕುಲದ ಚೇತನ, ಕನ್ನಡಿಗನ ನರನಾಡಿಯೇ ಚಂದನ, ಚಂದನ 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 ಚಂದನ. ನಾಡಿನ ನಾಡಿ ಸ್ಪಂದನ, ಚಂದನ ಚಂದನ ಚಂದನ.